ನನ್ನ ಪತಿಯ ತಲೆಗೆ ಗುಂಡಿಕ್ಕಿದರು ಎಂದು ಕಣ್ಣೆದುರೇ ಪತಿಯನ್ನು ಕಳೆದುಕೊಂಡ ದುರಂತ ಕಥೆಯನ್ನು ಉಗ್ರರ ದಾಳಿಗೆ ಬಲಿಯಾದ ಭರತ್ ಭೂಷಣ್ ಪತ್ನಿ ಡಾ ಸುಜಾತಾ ವಿವರಿಸಿದ್ದಾರೆ. 18ರಂದು ನಾವು ಕಾಶ್ಮೀರಕ್ಕೆ ಹೋಗಿದ್ದೆವು. 22 ನಮ್ಮ ಪ್ರವಾಸದ ಕೊನೆಯ ದಿನ. ಅಂದು ಪಹಲ್ಗಾಮ್ಗೆ ಭೇಟಿ ನೀಡಿದ್ದೆವು. ಮಿನಿ ಸ್ವಿಟ್ಜರ್ಲೆಂಡ್ ಎಂದು ಕರೆಯುವ ಪಹಲ್ಗಾಮ್ನಿಂದ 3-4 ಕಿಮೀ ದೂರ ಇರುವ ಬೈಸರನ್ ಹುಲ್ಲುಗಾವಲು ಪ್ರದೇಶಕ್ಕೆ ಕುದುರೆಯಲ್ಲಿ ಹೋಗಿದ್ದೆವು. ಆ ಬಯಲಿನಲ್ಲಿ ಕುಳಿತು ಮಗುವಿನ ಜೊತೆ ಆಟವಾಡುತ್ತಿದ್ದೆವು. ನಾವು ಮತ್ತು ಇನ್ನೊಂದು ಕುಟುಂಬದವರು ಕೊನೆಯ 2 ದಿನಗಳಿಂದ ಜೊತೆಯಲ್ಲೇ ಇರುತ್ತಿದ್ದೆವು. ಹಾಗಾಗಿ ಆ ಮೈದಾನದಲ್ಲಿದ್ದ ಟೆಂಟ್ವೊಂದರಲ್ಲಿ ಕಾಶ್ಮೀರದ ಉಡುಗೆ ಧರಿಸಿ ಫೋಟೋ ತೆಗೆಸಿದೆವು. ನಂತರ ಮಧ್ಯಾಹ್ನ 1:45 ಸಮಯದಲ್ಲಿ ಊಟ ಮಾಡಲು ಆ ಪ್ರದೇಶದಿಂದ ಕೆಳಗೆ ಹೋಗಲು ಸಿದ್ಧವಾದೆವು. ಆಗ ಜೋರಾಗಿ ಗುಂಡಿನ ಶಬ್ದ ಕೇಳಿಸಿತು ಎಂದು ತಿಳಿಸಿದರು. ನೀವು ಇಲ್ಲಿ ಹೇಗೆ ಖುಷಿಯಿಂದ ಇದ್ದೀರಾ? ಶಬ್ದ ಕೇಳಿದ ಮೊದಲು ಅದು ಪ್ರಾಣಿ ಪಕ್ಷಿಗಳನ್ನು ಓಡಿಸಲು ಹಾರಿಸುವ ಪಟಾಕಿಯ ಶಬ್ದವಿರಬಹುದು ಎಂದು ಭಾವಿಸಿದೆವು. ಆದರೆ ಶಬ್ದದ ತೀವ್ರತೆ ಜಾಸ್ತಿಯಾಗುತ್ತಿದ್ದಂತೆ ಹತ್ತಿರದಲ್ಲಿ ಏನೋ ದಾಳಿ ನಡೆಯುತ್ತಿದೆ ಎಂದು ಗೊತ್ತಾಗಿ ನಾನು, ಪತಿ ಮತ್ತು ಮಗು ಟೆಂಟ್ ಹಿಂಭಾಗ ಅಡಗಿ ಕುಳಿತೆವು. ಹಿಂಭಾಗದಲ್ಲಿ ಅಡಗಿ ಕುಳಿತಿದ್ದಾಗ 100 ಅಡಿ ದೂರದಲ್ಲಿ ಉಗ್ರ ಒಬ್ಬರನ್ನು ಮಾತನಾಡಿಸಿ ಶೂಟ್ ಮಾಡಿದ. ಆ ನಂತರ ಹಿರಿಯರೊಬ್ಬರನ್ನು, ನೀವು ಇಲ್ಲಿ ಹೇಗೆ ಖುಷಿಯಿಂದ ಇದ್ದೀರಾ? ಅಲ್ಲಿ ನಮ್ಮ ಮಕ್ಕಳು ಸಾಯುತ್ತಿದ್ದಾರೆ. ನೀವಿಲ್ಲಿ ನಿಮ್ಮ ಮಕ್ಕಳೊಂದಿಗೆ ಆಟವಾಡುತ್ತಾ ಖುಷಿಯಿಂದ ಇದ್ದೀರಾ ಎಂದು ಹಿಂದಿಯಲ್ಲಿ ಪ್ರಶ್ನಿಸಿದ. ಆ ಹಿರಿಯ, ನಾನು ಏನು ಮಾಡಬೇಕು, ಯಾವ ರೀತಿಯ ಸಹಾಯ ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಕಿವಿಗೊಡದೆ ಉಗ್ರ ಅವರನ್ನು ಶೂಟ್ ಮಾಡಿ ನೂಕಿದ. ಶೂಟ್ ಮಾಡಿದ ಬಳಿಕ ಮತ್ತೆ 3-4 ಬಾರಿ ಗುಂಡು ಹಾರಿಸಿದ ಎಂದು ಘಟನೆ ಬಗ್ಗೆ ವಿವರಿಸಿದರು. ಕೈ ಮುಗಿದು ಅಂಗಲಾಚಿದರೂ ಪತಿಯ ಕೊಂದರು. ಆ ಹಿರಿಯನನ್ನು ಕೊಂದು ನಮ್ಮ ಟೆಂಟ್ ಬಳಿ ಬಂದರು. ನಾನು ಮಗುವನ್ನು ಬಚ್ಚಿಟ್ಟುಕೊಂಡೆ. ಸಣ್ಣ ಮಗು ಇದೆ, ನಮ್ಮನ್ನು ಬಿಟ್ಟು ಬಿಡಿ ಎಂದು ಕೈ ಮುಗಿದೆ. ಏನೂ ಮಾಡಬೇಡಿ ಎಂದು ಬೇಡಿಕೊಂಡೆ. ಆದರೂ ನನ್ನ ಪತಿ ಭರತ್ ತಲೆಗೆ ಶೂಟ್ ಮಾಡಿ ಹೋದರು. ಉಗ್ರರು ಹೋಗುತ್ತಿದ್ದಂತೆ ಅಲ್ಲಿದ್ದವರು ಓಡಿ ಹೋಗಲು ಮುಂದಾದರು. ನಮ್ಮನ್ನು ಅಟ್ಟಿಸಿಕೊಂಡು ಬಂದು ದಾಳಿ ಮಾಡಬಹುದು ಎಂಬ ಭಯದಿಂದ ನಾನು ಮಗುವನ್ನು ಎತ್ತಿಕೊಂಡು ಓಡಲು ಆರಂಭಿಸಿದೆ. ನಾನು ಓಡಿ ಬರುವಾಗ ಅಲ್ಲಿ ಹೆಣಗಳ ರಾಶಿ ಇತ್ತು. ಹಲವು ಮಂದಿ ಓಡುತ್ತಿದ್ದರು. ಕೊನೆಗೆ ಕುದುರೆ ಸಿಕ್ಕಿತು. ಸಿಆರ್ಪಿಎಫ್ ಮೆಸ್ಗೆ ಬಂದೆ ಎಂದು ವಿವರಿಸಿದರು. ಕೊನೆಯ ಕ್ಷಣದಲ್ಲೂ ನಮಗೆ ಧೈರ್ಯ ತುಂಬಿದ್ದ ಭರತ್ ಕೊನೆಯದಾಗಿ, ಡೋಂಟ್ ವರಿ, ಧೈರ್ಯವಾಗಿರು, ಏನೂ ಆಗಲ್ಲ ಎಂದು ನಮಗೆ ಧೈರ್ಯ ತುಂಬುತ್ತಿದ್ದರು. ಉಗ್ರರು ಪತಿಯ ಮೇಲೆ ಗುಂಡಿನ ದಾಳಿ ಮಾಡಿದ ಬಳಿಕ ನಾನು ತಲೆ ಎತ್ತಲೇ ಇಲ್ಲ, ಮಗುವನ್ನು ಬಚ್ಚಿಟ್ಟುಕೊಂಡೆ. ನನಗೆ ಬೇಕಾದರೆ ಗುಂಡು ಹೊಡೆಯಲಿ, ಮಗುವಿಗೆ ಏನೂ ಆಗದೆ ಇರಲಿ ಎಂದು ಆತನ ರಕ್ಷಣೆಗೆ ಮುಂದಾದೆ. ಉಗ್ರರು ಪತಿಯ ತಲೆಗೆ ಗುಂಡು ಹಾರಿಸಿದ್ದರು. ನಾನು ವೈದ್ಯೆ, ಎಲ್ಲಿಗೆ ಗುಂಡು ಹೊಡೆದರೆ ಬದುಕುಳಿಯುವುದಿಲ್ಲ ಎಂಬುದು ನನಗೆ ಗೊತ್ತಿತ್ತು. ಹೀಗಾಗಿ ಮಗುವನ್ನು ಉಳಿಸಲು ನಾನು ಅಲ್ಲಿಂದ ಓಡಿಕೊಂಡು ಬಂದೆ ಎಂದು ಭಾವುಕರಾದರು.